ಬೆಂಗಳೂರಿನಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಚಿತ್ರ ಪ್ರದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ಪ್ರಕಾಶ್ ರಾಜ್ ಆಗ್ರಹ ಮಾಡಿದ್ರು. ಅದಕ್ಕೆ ಧ್ವನಿಗೂಡಿಸಿದ್ರು ಶಾಸಕ ರಿಜ್ವಾನ್ ಅರ್ಷದ್. ಸೊ ಈಗ ಅದಕ್ಕೆ ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಸಮರ್ಥನೆ ಏನಂತ, ಯಾಕೆ ಪ್ಯಾಲೆಸ್ತೀನ್ ಚಿತ್ರ ಪ್ರದರ್ಶನ ಆಗಬಾರದು? ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲೇ ಪ್ರದರ್ಶನ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಪುನರುಚ್ಚರಿಸಿದ್ದಾರೆ. ಚಲನಚಿತ್ರೋತ್ಸವ ವೇದಿಕೆಯಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನು ರಿಜ್ವಾನ್ ಅರ್ಷದ್ ಅವರು ಕೂಡ ಒಂದು ರೀತಿಯಲ್ಲಿ ಸಮರ್ಥಿಸಿಕೊಂಡಿದ್ರು. ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್, ಪ್ಯಾಲೆಸ್ತೀನಿ ಚಿತ್ರ ಪ್ರದರ್ಶನ ಆಗಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದರು, ನೀವು ಅದನ್ನು ಒಪ್ಪಿದ್ರಿ, ಆಗುತ್ತಾ ಸರ್? ಆಗಬೇಕು, ಯಾಕೆ ಆಗಬಾರ್ದು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇರುವಾಗ ಇಡೀ ಪ್ರಪಂಚದ ಎಲ್ಲ ದೇಶಗಳ 200 ಚಲನಚಿತ್ರಗಳು ವೀಕ್ಷಣೆ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಫಲಸ್ತೀನಿಯನ್ ಸಿನಿಮಾ ಆಗಬಾರ್ದು ಅಂತ ಭಾರತ ದೇಶದ ಸರ್ಕಾರ, ನಮ್ಮ ಸರ್ಕಾರ, ಮೋದಿ ಸರ್ಕಾರ ಹೇಳಿದರೆ ಅದು ಸರಿನಾ? ಫಲಸ್ತೀನ ಸಿನಿಮಾ ಯಾರಾದ್ರು ಭಯೋತ್ಪಾದಕರು ಮಾಡಿರ್ತಕ್ಕಂಥದ್ದು. ಈ ದೇಶದ ಇತಿಹಾಸ, ಭಾರತ ಮತ್ತು ಫಲಸ್ತೀನ ಯಾವಾಗಲೂ ಒಂದು ಸೌಹಾರ್ದಯುತವಾದಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಸ್ನೇಹದಲ್ಲಿ ನಾವು ಬದುಕಿರ್ತಕ್ಕಂಥದ್ದು. ಅವರ ಸ್ಟ್ರಗಲಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ಯಾವಾಗಲೂ ನಾವು ಮಾರಲ್ಲಿ ನಾವು ಹೇಳ್ಕೊಂಡು ಬಂದಿರತಕ್ಕಂಥ ದೇಶ ಆಗಬಾರ್ದು ಅಂತ ಹೇಳಿದ್ರೆ ಎಷ್ಟು ಸರಿ? ಅಂದರೆ ಈಗ ರಾಜತಾಂತ್ರಿಕ ನಿಲುವು ಬದಲಾಗಿದೆ. ಯಾಕೆಂದರೆ ಪ್ಯಾಲೆಸ್ತೀನಿಯಲ್ಲಿ ಮೊದಲಿದ್ದಂಥ ಇದು ಕೂಡ ಇಲ್ಲ. ಈಗ ಹಮಾಸ್ ಬಂದ ಬಳಿಕ ಅಲ್ಲೂ ಕೂಡ ಚೇಂಜ್ ಆಗಿದೆ. ಹಾಗಾಗಿ ರಾಜತಾಂತ್ರಿಕ ನಿಲುವು ಬದಲಾದಂಥ ಸಂದರ್ಭದಲ್ಲಿ ನಮ್ಮ ನಿಲುವು ಬದಲಾಗಬೇಕು ಅಂತ ನೋಡಿ. ಭಾರತ ದೇಶದ ಇಡೀ ಪ್ರಪಂಚದಲ್ಲಿ ನಮ್ಮದೇ ಆದಂಥ ಒಂದು ಸ್ಥಾನಮಾನ ಯಾಕಿತ್ತು? ನಮ್ಮ ಸೈನ್ಯದ ಭಾಳ ಬಲಿಷ್ಠ ಶಕ್ತಿ ಅಥವಾ ನಮ್ಮ ನ್ಯೂಕ್ಲಿಯರ್ ಶಕ್ತಿ ಅಂತ ಇಲ್ಲ. ನ್ಯೂಕ್ಲಿಯರ್ ಇಲ್ಲದೇ ಇದ್ದಾಗ, ಸೈನ್ಯದಲ್ಲಿ ಅಷ್ಟು ಶಕ್ತಿ ಇಲ್ಲದೇ ಇದ್ದಾಗ, ಆ ಬಡತನದ ನಮ್ಮ ಒಂದು ಕಾಲಘಟ್ಟದಲ್ಲಿ ಕೂಡ ಭಾರತ ದೇಶಕ್ಕೆ ಒಂದು ಮರ್ಯಾದೆಯಿಂದ, ಗೌರವದಿಂದ ಪ್ರಪಂಚದ ಜನ ನೋಡ್ತಾಯಿದ್ರು. ಯಾಕೆ ನೋಡ್ತಾಯಿದ್ರು ಅಂದರೆ, ನಾವು ಯಾವಾಗಲೂ ಸತ್ಯದ ಪರ, ನಾವು ಯಾವಾಗಲೂ ಮನುಷ್ಯತ್ವದ ಪರ ನಿಂತ್ಕೊಂಡಿದ್ವಿ ಭಾರತ ದೇಶದವರು. ಅದಕ್ಕೋಸ್ಕರ ಫಲಸ್ತೀನಿಯನ್ ಪರ ನಿಂತ್ಕೊಂಡಿದ್ವಿ. ಮೊನ್ನೆ ಇಸ್ರಾಯೇಲಿನ ದಾಳಿ 50,000 ಫಲಸ್ತೀನಿಯನ್ನನ್ನು ಕೊಂದವರೆ, 18,000 ಮಕ್ಕಳನ್ನು ಕೊಂದವ್ರೆ. ಆ ಫಲಸ್ತೀನ್ ಜೊತೆಗೆ ಭಾರತ ದೇಶ ನಿಲ್ಬಾರ್ದು, ಆ ಫಲಸ್ತೀನಿನ ಪರವಾಗಿ ಮಾತನಾಡಬಾರ್ದು. ಹಾಗಾದರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಯಾರು ಬಲಿಷ್ಠರು ಅಂತ ತಿಳ್ಕೊಂಡು ಅವರ ಜೊತೆಗೆ ನಾವು ಸ್ನೇಹ ಬೆಳೆಸ್ಕೊಳ್ಳೋಕ್ಕಾಗಿ ನಾವು ಮುಂದೆ ಹೋದರೆ ನಮಗೆ ಇರ್ತಕ್ಕಂಥ ನೈತಿಕ ಬಲ ಏನು? ಭಾರತ ದೇಶದ ನೈತಿಕ ಬಲ ಸರಿಗೆ ಸರಿ, ತಪ್ಪಿಗೆ ತಪ್ಪು ಅಂತ ಹೇಳ್ತೀವಲ್ಲ, ಅದು ಭಾರತ ದೇಶದ ನೈತಿಕ ಬಲ. ಅಂದ್ರೆ ಈಗ ಪ್ರಕಾಶ್ ರಾಜ್ ಅವರ ಇದನ್ನ ನೀವು ಒಪ್ತೀರಾ? ಅಂದ್ರೆ ಸಿಎಂ ಗಮನಕ್ಕೂ ತರ್ತೀರಾ ಈ ಚಲನಚಿತ್ರೋತ್ಸವದಲ್ಲಿ ಆಗಬೇಕಾದು? ಹೌದು, ಪ್ಯಾಲೆಸ್ತೀನಿಯನ್ ಸಿನಿಮಾ ಪ್ರದರ್ಶನ ಆಗಬೇಕು. ಭಾರತ ದೇಶದವರು ಅವ್ರಿಗೆ ಆದಂಥ ಒಂದು ಯಾವುದೋ ಒಂದು ಇದಿಟ್ಕೊಂಡು ಹೇಳಿದರೆ ಅದು ತಪ್ಪು. ಅಂದರೆ ಸಿಎಂ ಇದಕ್ಕೆ ಸಕಾರಾತ್ಮಕ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆ ನಿಮಗೆ? ಸಂಪೂರ್ಣವಾಗಿ ವಿಶ್ವಾಸ ಇದೆ. ಇದಿಷ್ಟು ರಿಜ್ವಾನ್ ಅರ್ಷದ್ ಅವರ ಮತ್ತೊಮ್ಮೆ ಸ್ಪಷ್ಟನೆ. ಅಂದರೆ ಪ್ಯಾಲೆಸ್ತೀನಿ ಒಂದು ಚಲನಚಿತ್ರ ಏನಿದೆ ಅದು ಪ್ರದರ್ಶನ ಆಗಲೇಬೇಕು, ಈ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗಲೇಬೇಕು ಅನ್ನೋ ಮಾತುಗಳನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ರವಿ ಸೆಚಸ್, ಪಬ್ಲಿಕ್ ಟಿವಿ, ಬೆಂಗಳೂರು.